ವಿಶ್ವ ಆದಿವಾಸಿ ದಿನಾಚರಣೆಯನ್ನ ರಾಜ್ಯ ಸರ್ಕಾರದ ವತಿಯಿಂದಲೇ ಆಚರಣೆ ಮಾಡಬೇಕು ಸೇರಿದಂತೆ ನಾನಾ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ಆದಿವಾಸಿ ರಕ್ಷಣಾ ಪರಿಷತ್ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ಮಾಡಲಾಯಿತು. ನಗರದ ಚಾಮರಾಜೇಶ್ವರ ಉದ್ಯಾನವನದ ಮುಂಭಾಗದಲ್ಲಿ ಕರ್ನಾಟಕ ಆದಿವಾಸಿ ರಕ್ಷಣಾ ಪರಿಷತ್ ಜಿಲ್ಲಾಧ್ಯಕ್ಷ ಎನ್ ಸುರೇಶ್, ಪ್ರಧಾನ ಕಾರ್ಯದರ್ಶಿ ಎಸ್ ರಾಜೇಂದ್ರ ಅವರ ನೇತೃತ್ವದಲ್ಲಿ ಜಮಾಯಿಸಿದ ಪ್ರತಿಭಟನಾ ನಿರತರು ಅಲ್ಲಿಂದ ಮೆರವಣಿಗೆ ಹೊರಟು ಭುವನೇಶ್ವರಿ ವೃತ್ತ, ಬಿ ರಾಚಯ್ಯ ಜೋಡಿ ರಸ್ತೆಯ ಮೂಲಕ ಜಿಲ್ಲಾಡಳಿತ ಭವನಕ್ಕೆ ತೆರಳಿ ಕೆಲಕಾಲ ಪ್ರತಿಭಟನೆ ನಡೆಸಿ ಹೆಚ್ಚುವರಿ ಜಿಲ್ಲಾಧಿಕಾರಿಗಳಾದಂತಹ ಜವರೇಗೌಡ ಅವರಿಗೆ ಮನವಿ ಸಲ್ಲಿಸಿದರು. ಜೊತೆಯಲ್ಲಿ ಆದಿವಾಸಿಗಳು ವಾಸ ಮಾಡುವ ಕಾಲೋನಿಗಳಲ್ಲಿ ಮನೆಗಳಿಲ್ಲ, ಉತ್ತಮವಾದ ರಸ್ತೆಗಳು, ಮಕ್ಕಳು ಓದಲು ಒಂದು ಒಳ್ಳೆಯ ಶಾಲೆ ಇಲ್ಲ. ಹೀಗಾಗಿ ನಮ್ಮ ಮಕ್ಕಳು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಲು ಕಷ್ಟ ಆಗ್ತಿದೆ. ಹಾಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ತರಬೇತಿ, ಪ್ರತಿಷ್ಠಿತ ಶಾಲೆಗಳಲ್ಲಿ ಮೂಲ ಆದಿವಾಸಿಗಳಿಗೆ ಪ್ರವೇಶ ಪರೀಕ್ಷೆ ರಹಿತ ಮುಕ್ತ ಪ್ರವೇಶ ನೀಡಬೇಕು. ಪ್ರತಿಷ್ಠಿತ ಶಾಲೆಗಳಲ್ಲಿ ಸ್ಪರ್ಧೆ ಮೂಲಕ ಪ್ರವೇಶ ಪಡೆಯಲು ಪ್ರಯತ್ನ ಮಾಡಿದರೂ ಸಹ ಆಗ್ತಾ ಇಲ್ಲ. ಹಾಗಾಗಿ ಸರ್ಕಾರದ ಉಲ್ಲೇಖಿತ ಆದೇಶದಂತೆ ಕೊರಗ, ಜೇನುಕುರುಬ ಆದಿವಾಸಿಗಳಿಗೆ ಪ್ರವೇಶಾತಿಯಲ್ಲಿ ಪ್ರವೇಶ ಪರೀಕ್ಷೆ ರಹಿತವಾಗಿ ಮುಕ್ತವಾಗಿ ಪ್ರವೇಶ ನೀಡುತ್ತಿರುವಂತೆ ಉಳಿದ ಬುಡಕಟ್ಟುಗಳಿಗೂ ಈ ಸೌಲಭ್ಯ ವಿಸ್ತರಿಸಬೇಕು ಎಂದು ಒತ್ತಾಯಿಸಿದರು. ನಮ್ಮ ಆದಿವಾಸಿಗಳಿಗೆ ಯಾವುದೇ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ. ಮನೆಗಳು ಬಿದ್ದೋಗೋ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ, ಗುಡಿಸಲಲ್ಲಿ ವಾಸ ಮಾಡ್ತಾ ಇದ್ದಾರೆ. ನಮಗೆ ಹುಲಿಗಳು, ಚಿರತೆಗಳು ಭಯ. ಯಾಕೆಂದ್ರೆ ಪ್ರಾಣಿಗಳು ತುಂಬಾನೇ ನಮ್ಮ ಹಾನಿಗಳು ಮಾಡ್ತಾ ಇದ್ದಾವೆ. ಯಾಕೆಂದ್ರೆ ರಸ್ತೆ ಇಲ್ಲ, ಮೂಲಭೂತ ಸೌಕರ್ಯಗಳು ಯಾವುದು ಇಲ್ಲವೇ ಇಲ್ಲ. ನಮ್ಮ ಆದಿವಾಸಿಗಳಿಗೆ ಒಂದು ಶಿಕ್ಷಣ ಇಲ್ಲ, ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಬೇಕು, ನಮಗೆ ಮನೆ ಬೇಕು, ಆರೋಗ್ಯ ಬೇಕು, ಮತ್ತೆ ನಮಗೆ ರಸ್ತೆಗಳು ಗುಣಮಟ್ಟದ ಬೇಕು. ಆಮೇಲೆ ಬಸ್ಗಳು, ಯಾವುದೇ ವೆಹಿಕಲ್ಗಳು ಬರ್ತಾ ಇಲ್ಲ. ನಮಗೆ ಯಾವುದಾದ್ರೂ ಆರೋಗ್ಯದ ಸಮಸ್ಯೆ ಆದರೆ ನಮಗೆ ಯಾರು ನೋಡೋರಿಲ್ಲ. ಒಂದು ಹಾಸ್ಪಿಟ್ಲ್ಗಳು ಸ್ವಲ್ಪ ನಮ್ಮ ಆಡಿಗಳಲ್ಲಿ ಸ್ವಲ್ಪ ಹಾಸ್ಪಿಟ್ಲ್ಗಳು ಬೇಕು ಮೇನಾಗಿ. ನಮಗೆ ಮಕ್ಕಳಿಗೆ ಶಿಕ್ಷಣ, ಮನೆ, ಮತ್ತೆ ನಮಗೆ ಕುಡಿಯೋಕೆ ನೀರು, ರಸ್ತೆ, ಚರಂಡಿ ಮತ್ತೆ ಕರೆಂಟ್ ವ್ಯವಸ್ಥೆ ಕೊಟ್ಟುಬಿಟ್ರೆ ಸಾಕು ಸರ್. ನಮಗೆ ದಯಮಾಡಿ ಸರ್ಕಾರ, ಸಿದ್ದರಾಮಯ್ಯ ಸರ್, ನಮಗೆ ನೋಡಿ ಸ್ವಲ್ಪ ಮನೆಗಳು ನೀವು ಬಂದು ನಮ್ಮ ಮಾದೇಶ್ವರ ಬೆಟ್ಟದಲ್ಲಿ ಒಂದು ಮನೆ ನೋಡಿದ್ರಿ. ಅದೇ ತರ ನಮಗೆ ಒಂದು 5 ಲಕ್ಷ ರೂಪಾಯಿ ಅಂತರದಲ್ಲಿ ಒಂದು ಮನೆಗಳು ಮಾಡಿ ಗುಣಮಟ್ಟದ್ದು ನಮಗೆ ಜನಾಂಗಕ್ಕೆ ಒಂದು ಆರೋಗ್ಯದ ಸಮಸ್ಯೆಗೆ ಸ್ವಲ್ಪ ನೋಡಿ ಸರ್. ನಮಗೆ ಗುಂಡ್ಲುಪೇಟೆ ತಾಲೂಕಲ್ಲಿ ಮನೆಗಳಿಲ್ಲ ಸರ್, ವಾಸ ಮಾಡೋಕೆ ಮನೆಗಳಿಲ್ಲ. ಆ ಮನೆಗಳಲ್ಲೇ ಇದ್ದಾರೆ ಸರ್. ನಮ್ದು 40 ವರ್ಷ ಆದ್ರೂ ಮನೆಗಳು ಬೀಳ್ತಾ ಇವೆ, ಬಿರುಕ್ಬಿಟ್ಬಿಟ್ಟಿದೆ. ಆದರೆ ಯಾವುದೇ ಮನೆಗಳು ಬಂದು ನೋಡ್ತಾ ಇಲ್ಲ ಸರ್. ಸಮಸ್ಯೆ ತುಂಬಾನೇ ಇದೆ. ಯಾಕೆಂದ್ರೆ ನಮ್ಮ ಜೇನು ಕುರುಬರು ಮತ್ತೆ ಬೆಟ್ಟ ಕುರುಬರು ಇವರುಗಳಿಗೆ ಯಾವ ತರ ಜೇನು ಕುರುಬರು ಕೊಟ್ಟಿದ್ದಾರೋ ಅದೇ ತರ ನಮಗೆ ಕೊಡಬೇಕು. ಅವ್ರ ಹತ್ರ ಹೋಗಿ ಕೇಳಿದ್ರೆ ನಾವು ಸರ್ಕಾರದಿಂದ ಯಾವುದೂ ಬಂದಿಲ್ಲ ನಮಗೆ ಮನೆಗಳು ಬಂದ್ರೆ ಮಾಡ್ತೀವಿ, ನಮ್ಮ ಕೈಲಿ ಏನಿಲ್ಲ, ಸರ್ಕಾರದ ಕೈಯಲ್ಲಿ ಇರೋದು ಅಂತ ಹೇಳ್ತಾರೆ. ಆದ್ರೆ ಆ ಮನೆಗಳಲ್ಲೇ ವಾಸವಾಗಿದ್ದಾರೆ. ಯಾಕೆಂದ್ರೆ ಇವತ್ತು ನಾಳೆ ಬೀಳೋತಾದ ಸ್ಟೇಜ್ ಅಲ್ಲಿ ಇದೆ ಮನೆಗಳು, ನೀವೇ ನೋಡಿ. ಯಾಕೆಂದ್ರೆ ಆ ಸ್ಟೇಜ್ ಅಲ್ಲಿ ಇರೋದ್ರಿಂದ ನಮಗೆ ಭಯ ಆಗ್ತಿದೆ. ನಮ್ಮ ಮಕ್ಕಳಿದ್ದಾರೆ, ಚಿಕ್ಕ ಮಕ್ಕಳು, ಅವರು ಯಾವುದೇ ಶಿಕ್ಷಣಗಳು ಸಿಗ್ತಾ ಇಲ್ಲ ಸರಿಯಾಗಿ, ನಮಗೆ ಆರೋಗ್ಯಗಳು ಸಿಗ್ತಾ ಇಲ್ಲ ಸರಿಯಾಗಿ, ರಸ್ತೆ ಇಲ್ಲ. ನಾವು ಎಲ್ಲಿಗಾದ್ರೂ ಹೋಗ್ಬೇಕು ಅಂದ್ರೆ ಒಂದು ಹುಷಾರಿಲ್ಲ ಅಂದ್ರೆ ಹೋಗ್ಬೇಕು ಅಂದ್ರೆ ರಸ್ತೆ ಇಲ್ಲ ಸರ್ ಮೇನ್ ಆಗಿ.